ಎಸ್ಎಸ್ಸಿ ಇಲಾಖೆಯಿಂದ 15/6/2026 ಹೊಸದಾಗಿ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ನೋಡಿ, ತುಂಬಾ ಜನ ಕಾಯ್ತಾ ಇದ್ದಾರೆ. ನಾವು ಈ ಒಂದು ಪರೀಕ್ಷೆ ಬರೆದಿದ್ದೀವಿ, ಈ ಒಂದು ಪೋಸ್ಟ್ ಬಗ್ಗೆ ಲಿಖಿತ ಪರೀಕ್ಷೆ ಬರೆದಿದ್ದೀವಿ, ಈ ಒಂದು ರಿಸಲ್ಟ್ ಬರ್ತಾ ಇಲ್ಲ, ಕೀ ಉತ್ತರಗಳೇ ಬರ್ತಾ ಇಲ್ಲ ಅಂತ ಹೇಳಿ ಕಾಯ್ತಾ ಇದ್ರೆ ಅದ್ರ ಬಗ್ಗೆ ನೋಟಿಸ್ ಆಗಿದೆ. ಯಾವೊಂದು ದಿನಾಂಕ ಯಾವಾಗ ರಿಸಲ್ಟ್ ಬರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಅದೇ ರೀತಿಯಾಗಿ ಈ ಒಂದು ನೋಟಿಸ್ ಅಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ರೈಲ್ವೆ ಇಲಾಖೆ RRB ರೈಲ್ವೆ ಇಲಾಖೆಯಲ್ಲಿ ಏನ್ ಅಪ್ಲಿಕೇಶನ್ ಹಾಕಿ ಪರೀಕ್ಷೆ ಬರೋದು ರಿಸಲ್ಟ್ ಮತ್ತು ಕಟಾಪ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಲ್ಲ, ಅದು ಕೂಡ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಕಟಾಪ್ ನಿಂತಿದೆ, ಬೆಂಗಳೂರದಷ್ಟು, ಬೆಳಗಾವಿ, ಈ ರೀತಿಯ ಡಿಸ್ಟ್ರಿಕ್ಟ್ ವೈಸ್ ಪ್ರಕಟ ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಈ ಒಂದು ವಿಡಿಯೋದಲ್ಲಿ ರೈಲ್ವೆ ಬಗ್ಗೆ ಅಪ್ಡೇಟ್ ಆಗಿರತ್ತೆ. SSC ಇಲಾಖೆ GD ಕಾನ್ಸ್ಟೇಬಲ್ ಹುದ್ದೆ ಬಗ್ಗೆ ಅಪ್ಡೇಟ್ ಆಗಿದೆ. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ನೋಡಿ, ಈ ಒಂದು ಅಧಿಸೂಚನೆ ಆಗಿರೋದು 15/6/2026 ಅಧಿಕೃತವಾಗಿ ನೋಟಿಸ್ ಆಗಿದೆ SSC ಇಲಾಖೆಯಿಂದ. ಇಲ್ಲಿ ನೋಡಿ, ಸಂಪೂರ್ಣವಾಗಿ SSC ಇಲಾಖೆ ಆಗಿರತ್ತೆ. ಈ ಹಿಂದ್ಗಡೆ GD ಕಾನ್ಸ್ಟೇಬಲ್ ನೋಡಿ, ಯಾವೊಂದು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರೆ 25,000ಕ್ಕಿಂತ ಅಧಿಕ ಪೋಸ್ಟ್ ಅನ್ನ ಆ ಒಂದು ಎಕ್ಸಾಮ್ ಅನ್ನ ಬರ್ದಿದ್ರಲ್ಲ, ಮೊನ್ನೆ ಮೇ ತಿಂಗಳಲ್ಲಿ ಅದ್ರದ್ದು ಎಕ್ಸಾಮ್ ಕೂಡ ಮುಗಿಯಿತು. ಮುಗಿದ ತಕ್ಷಣ ಕೀ ಉತ್ತರಗೋಸ್ಕರ ವೇಟ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಕೀ ಉತ್ತರಗಳನ್ನ ಪ್ರಕಟ ಮಾಡಿದೆ ಈ ಒಂದು ಸಂಸ್ಥೆ. ಈಗ ಆ ಒಂದು ಕೀ ಉತ್ತರದಲ್ಲಿ ಏನಾದ್ರು ತಪ್ಪಿದ್ರೆ ಅಥವಾ ನೀವೇನಾದ್ರೂ ಕರೆಕ್ಟ್ ಹಾಕಿದ್ರು ಕೂಡ ತಪ್ಪಾಗಿ ಬಂದಿತ್ತಂದ್ರೂ ಕೂಡ ನೀವಿದ್ದವರು ಆಕ್ಷೇಪಣೆಗಳನ್ನ ಕಳಿಸ್ಬೇಕು. ಪ್ರತಿ ಉತ್ತರಿಗೆ 50 ರೂಪಾಯಿ ಶುಲ್ಕ ಇಟ್ಟಿದ್ದಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ದಿನಾಂಕ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ದಿನಾಂಕ ಅಂತ ಇಲ್ಲಿ ನೋಡಿ, 15/6/2026 20/6/2026 ತನಕ ಅವಕಾಶ ಇರತ್ತೆ. ಇದು ಆಕ್ಷೇಪಣೆ ಕಳಿಸೋದಕ್ಕೆ ಅವಕಾಶ. ಮತ್ತೆ ಇನ್ನೊಂದು ಹೇಳಿದ್ದಾರೆ ನಿಮಗೆ, ಪ್ರತಿ ಶುಲ್ಕಿಗೆ ಎಷ್ಟು ಚಾರ್ಜಸ್ ಇಟ್ಟಿದ್ದಾರೆ ನೋಡಿ, 50 ರೂಪಾಯಿ ಇಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೆ 50 ರೂಪಾಯಿ ಶುಲ್ಕ ಕಟ್ಟಬೇಕು. ನಿಮ್ದು ಎಷ್ಟು ಕರೆಕ್ಟ್ ಇದೆ, ಎಷ್ಟು ತಪ್ಪು ಹಾಕಿದ್ದೀರಾ, ಅವರೆಷ್ಟು ತಪ್ಪು ಮಾಡಿದ್ದಾರೆ, ನಿಮ್ದು ಸರಿ ಇದ್ರು ಕೂಡ ಅವ್ರು ತಪ್ಪಾಗಿ ಕೊಟ್ಟಿದ್ರೆ ಆಕ್ಷೇಪಣೆಗಳನ್ನ ಕಳಿಸಿ. ಅದು ದಿನಾಂಕ ಮುಂದ್ಗಡೆ ತಿಳಿಸ್ಕೊಡ್ತಾರೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೀ ಉತ್ತರನ ರಿಲೀಸ್ ಮಾಡಿದ್ದಾರೆ. 25,000ಕ್ಕಿಂತ ಅಧಿಕ ಪೋಸ್ಟಿಗೆ ಅದರದ್ದು ಪರೀಕ್ಷೆನ ಬರೆದಿದ್ರು. ಅದರದ್ದು ಏನು ರಿಸಲ್ಟ್ ಯಾವಾಗ ಬರತ್ತೆ ಇದರದು, ಈಗ ತುಂಬಾ ಜನರಿಗೆ ಒಂದೇ ಪ್ರಶ್ನೆ ಕಾಡ್ತಾ ಇದೆ, ರಿಸಲ್ಟ್ ಯಾವಾಗ ಬರತ್ತೆ ನೋಡಿ. ಸ್ಪಷ್ಟನೆ ಎಲ್ಲಿ ಕೂಡ ದಿನಾಂಕ ಮೆನ್ಷನ್ ಆಗಿಲ್ಲ. ಬಟ್ ನಮಗೆ ಅನಿಸೋ ಮಟ್ಟಿಗೆ ಈ ಒಂದು ಜೂನ್ ಕೊನೆಯ ವಾರ ಮತ್ತು ಜುಲೈ ಮೊದಲನೇ ವಾರ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದಿನಾಂಕ ಆಕ್ಷೇಪಣೆ ಕಳಿಸಿದಂತ 20/6/2026 ಕೊನೆಯ ದಿನಾಂಕ ಆಗಿದೆ. ಅದೇ ಕೊನೆಯ ದಿನಾಂಕ ಅಂದ್ಮೇಲೆ ಹಂಗ ಹಿಂಗ ಮಾಡ್ಕೋತದ್ದು ಆನ್ಲೈನ್ ಅಲ್ಲಿ ರಿಸಲ್ಟ್ ಕೂಡ ಪ್ರಕಟ ಮಾಡ್ತಾರೆ. ಆಕ್ಷೇಪಣೆ ಯಾರ್ಯಾರು ಕಳಿಸಿರ್ತಾರೆ ಅದರದ್ದು ಹಂಗ ಹಿಂಗ ಮಾಡ್ಕೋತ 25-27 ತನಕ ಹೋಗುತ್ತೆ. ಅದ ನಂತರ ಜೂನ್ ಕೊನೆ ವಾರ 28 ಅಥವಾ 29, 30 ಅಂದಾದ್ರೂ ಈ ಒಂದು ರಿಸಲ್ಟ್ ಪ್ರಕಟ ಮಾಡಬಹುದು. ಅಥವಾ ಜುಲೈ ಮೊದಲನೇ ವಾರ ಆ ಒಂದು ತಿಂಗಳಲ್ಲಿ ಇದ್ರದ್ದು ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಧಿಕೃತವಾಗಿ ಗೌರ್ಮೆಂಟ್ ದಿಂದ ಇದೇ ಒಂದು ದಿನಾಂಕಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಇಲ್ಲಿ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ಬಂದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ನಾನು ಅಪ್ಡೇಟ್ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಆದ್ರೂ ಒಂದು ಪೋಸ್ಟ್ ಹಾಕಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಇದು ಮೊದಲನೇ ಅಪ್ಡೇಟು. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. 15ನೇ ತಾರೀಕು ಬಂದಿರುವಂತ ಮಾಹಿತಿ ಪ್ರಕಾರ ನಾನು ತಿಳಿಸ್ಕೊಟ್ಟೆ. ಕೀ ಉತ್ತರಗಳು ಯಾರ್ಯಾರು ನೋಡಿಲ್ಲ, ಅಧಿಕೃತ ಅಂತರ್ಜಾಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇದು ಮೊದಲನೇ ಅಪ್ಡೇಟು. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, NTPC ಬೆಂಗಳೂರಿಗೆ ಸಂಬಂಧಪಟ್ಟಂತೆ RRBದು ಕಟಾಪ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿಮ್ ಕಟಾಪ್ ರಿಲೀಸ್ ಮಾಡಿ ನಿಮ್ಮ ಹೆಸರು ಸಮೇತ ನೋಟಿಸ್ ಕೂಡ ರಿಲೀಸ್ ಆಗಿದೆ. ಎಷ್ಟು ಕಟಾಪ್ ನಿಂತಿದೆ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ. ಬೆಂಗಳೂರು ಏರಿಯಾಗೆ ಇಲ್ಲಿ ಯುವರ ಅಭ್ಯರ್ಥಿಗೆ 71, 69, 76, 80 ಹೈಯರ್ ಅಂದ್ರೆ 80 ತನಕ ನಿಂತಿದೆ. ಕನಿಷ್ಠ 69 ಅಷ್ಟು ಕೊಟ್ಟಿದ್ದಾರೆ. ಅದೇ ರೀತಿ SC ವರ್ಗದವರಿಗೆ ಕನಿಷ್ಠ 61ರಿಂದ ಗರಿಷ್ಠ 75 ತನಕ ನಿಂತಿದೆ. ಎಷ್ಟಿದವರಿಗೆ ಕನಿಷ್ಠ 55ರಿಂದ ಗರಿಷ್ಠ 62 ತನಕ ನಿಂತಿದೆ. ಎಷ್ಟಿದವರಿಗೆ ಸ್ವಲ್ಪ ಕಡಿಮೆ ಇದೆ ನೋಡಿ. ಇನ್ನು OBC ಅಭ್ಯರ್ಥಿಗೆ ಕನಿಷ್ಠ 66ರಿಂದ ಗರಿಷ್ಠ 78 ತನಕ ನಿಂತಿದೆ. ಇದರಲ್ಲಿ ನಡು 74, 75, 60, 68 ಈ ರೀತಿಯಾಗಿ ಅಂಕಿಗಳು ಬರ್ತವೆ. ಅದನ್ನ ನೋಡ್ಕೊಳ್ಳಿ. EWS ಅವರಿಗೆ ಕನಿಷ್ಠ 65ರಿಂದ ಗರಿಷ್ಠ 78 ತನಕ. ESM ದವರಿಗೆ ಅಂದ್ರೆ ಎಕ್ಸ್ ಸರ್ವಿಸ್ ಮಂದವರಿಗೆ 28ರಿಂದ ಕನಿಷ್ಠ 28ರಿಂದ 54 ತನಕ ನಿಂತಿದೆ ನೋಡಿ. ಏನು RV ದವರಿಗೆ ಅಂಗವಿಕಲು ಅವ್ರು ಇವರು ಇರ್ತಾರಲ್ಲ ಅಂತವ್ರಿಗೆ 45 ಇದೆ. ಮತ್ತು REH ದವರಿಗೆ ಸಂಬಂಧಪಟ್ಟಂತೆ 28, RLD ಅಂತ ಹೇಳಿ ಇವರಿಗೆ 62ರಿಂದ 68 ತನಕ.
ಅದರಲ್ಲಿ ಆರ್ ಒ ಡಿದವರಿಗೆಲ್ಲ ಮತ್ತು RMDದವರಿಗೆ 40 ನಿಂತಿದೆ. ಇನ್ನು ಉಳಿದಂಥ ಕ್ಯಾಂಡಿಡೇಟಿಗೆ ಇರೋದಿಲ್ಲ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. NTPCದು RRB ಬೆಂಗಳೂರದು ಕಟಾಪನ್ನು ಪ್ರಕಟ ಮಾಡಿದ್ದಾರೆ. ಇದ್ರ ವೈಸ್ ನೀವು ನಮ್ಮ ಒಂದು ನೋಟಿಫಿಕೇಶನ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಎರಡು ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇವೆ. ಒಂದು SSC ED ಕಾನ್ಸ್ಟೇಬಲ್ದು, ಅದರ ನಂತರ RRB ರೈಲ್ವೆ ಇಲಾಖೆ ಬಗ್ಗೆ. ಇನ್ನು ಯಾವುದು ನಿಮಗೆ ಅಪ್ಡೇಟ್ ಬೇಕಾಗಿದೆ, ಎದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ, ಕಮೆಂಟ್ ಮಾಡಿ.